Hey students, welcome to homemade experiment number 4. Yes, what is this one? In physics, there is one principle. Two things cannot occupy at the same place at the same time. ಏನು ಭೌತಶಾಸ್ತ್ರದಲ್ಲಿದೆ, ಯಾವುದೇ ಎರಡು ವಸ್ತುಗಳು ಒಂದು ಸ್ಥಳವನ್ನು ಏಕಕಾಲದಲ್ಲಿ ಆಕ್ರಮಿಸಿಕೊಳ್ಳುವುದಿಲ್ಲ ಅಂತ. ನೋಡಿ, ಅದಕ್ಕೆ ಒಂದು ಲೋಟ ತಗೊಂಡ್ರೆ ಸಾಕು. ನೀವು ಈ ಲೋಟದಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಈಗ ಒಂದು ಕರ್ಚೀಫ್ ಇದೆ, ಇದು ಒಣಗಿದೆ. ನೋಡಿ, ಈ ಒಣಗಿದ ಕರ್ಚೀಫನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಎಸ್, it is a dried kerchief. If you put it into the water, it will be wet. ನೀರೊಳಗೆ ಹಾಕತ್ತೆ ತೇವಾಗ್ಬಿಡುತ್ತೆ. ಆದರೆ ನೋಡೋಣ, ಈ ಗ್ಲಾಸ್ ಒಳಗಡೆ ಹಾಕಿ ನಾವು ಇದನ್ನು ಈಗ ನೀರೊಳಗಡೆ ಮುಳುಗ್ಸೋಣ. ಏನಾಗುತ್ತೆ ನೋಡಿ, ಈಗ ನೋಡಿ ಇದ್ರೊಳಗೆ ಹಾಕ್ತಿದ್ದೀನಿ. ಈಗ ನೀರಿನೊಳಗಡೆ ಮುಳುಗಿಸ್ತಾ ಇದ್ದೀನಿ. ನೋಡಿ ಇದನ್ನು ಹೇಗೆ ಪೂರ್ತಿ ಪ್ರಮಾಣದಲ್ಲಿ ಲೋಟವನ್ನು ಮುಳುಗಿಸಿದ್ದೇನೆ. ನೆಕ್ಸ್ಟ್ ಈಗ ತೆಗೆದ್ರೆ ಆ ಕರ್ಚೀಫು ತೇವಾಗಿರ್ಬೇಕು ತಾನೆ. ನೋಡಿ ಇಲ್ಲಿ ಏನಾಗಿದೆ ಅಂತ, ಯಾವುದೇ ಕಾರಣಕ್ಕೂ ಅದು ತೇವಾಗಿಲ್ಲ. ಇದೊಂದು ಸಣ್ಣ ಎಕ್ಸ್ಪರಿಮೆಂಟು. ನಿಮಗೆ ಯಾಕೆ ಇದು ತೇವಾಗಲಿಲ್ಲ ಅದು ಭಾಳ ಮುಖ್ಯವಾಗಿ ನೀವು ಮಕ್ಕಳು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವೀಗ ಮುಳುಗಿಸಿದಾಗ ಏನಾಗುತ್ತೆ, ಅಲ್ಲಿ ಗಾಳಿ ಇರುತ್ತೆ. ಗಾಳಿ ಹೊರಗಡೆ ಬರದೇ ಇದ್ದರೆ ನೀರು ಹೊರಗಡೆ ಹೋಗಲ್ಲ. ನೀರು ಒಳಗಡೆ ಹೋಗ್ಬೇಕಾದ್ರೆ ಗಾಳಿ ಹೊರಗಡೆ ಬರಬೇಕು ಅಷ್ಟೇ. ಇಷ್ಟೇ ತತ್ವದಿಂದ ನಾವು ಎರಡು ವಸ್ತುಗಳು ಒಂದು ಸ್ಥಳದಲ್ಲಿ ಏಕಕಾಲದಲ್ಲಿ ಆಕ್ರಮಿಸಿಕೊಳ್ಳಲಾರವು ಅಂತಕ್ಕಂಥ ಒಂದು ಸರಳ ಪ್ರಯೋಗವನ್ನು ನಾವು ತಿಳ್ಕೊಳ್ಬೋದು. ಇದೇ ಪ್ರಯೋಗವನ್ನು ನಮ್ಮ ವಿದ್ಯಾರ್ಥಿ ಈಗ ಮಾಡಿ ತೋರಿಸ್ತಾರೆ. ನೋಡ್ರಿ ನೀವು ಆಗಪ್ಪ. ಈಗ ಇದರೊಳಗಡೆ ಕರ್ಚೀಫ್ ತೋರಿಸಿದ್ದೀವಿ. ಎಸ್, ಕರ್ಕಿಡು ಪರವಾಗಿಲ್ಲ. ಎಸ್, ತೆಗಿ ಹಂಗೆ ಇರ್ತೀನಿ. ವಿದ್ಯಾರ್ಥಿಗಳು, ನೀವು ಮನೆಯಲ್ಲಿ ಮಾಡಿ ಇದನ್ನು ತಿಳ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ. ಥ್ಯಾಂಕ್ ಯು.